ಎಲ್ಲರಿಗೂ ನಮಸ್ಕಾರ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಆನ್ಲೈನ್ ಅಸೆಸ್ಮೆಂಟದ ವಿಶ್ಲೇಷಣಾ ವರದಿ ಮತ್ತು ಪಾಲಕರ ಅನುಭವ ಹಂಚಿಕೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ಕಲಿಕೆ ನಿರಾಸೆಯಲ್ಲಿರ್ತಕ್ಕಂಥ ಮಕ್ಕಳ ಏನು 25 ಮಕ್ಕಳದವು, ಆ 25 ಮಕ್ಕಳ ಕಲಿಕೆ ಈ 2 ತಿಂಗಳಲ್ಲಿ ಏನಾಗಿದೆ ಅನ್ನೋದನ್ನು ಮೊದಲನೇ ಹಂತದಲ್ಲಿ ನಾವು ನೀವು ಕೂಡಿ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ಕೂಡಿರುವಂಥದ್ದು ಈಗ ಮಾರ್ಚ್ ತಿಂಗಳ 21ನೇ ತಾರೀಕು, ನಮ್ಮದು ಏಪ್ರಿಲ್ 10ನೇ ತಾರೀಕಿಗೆ ಶಾಲೆ ರಜೆ ಕೊಡುತ್ತೆ. ಈ ಮಾರ್ಚ್ ತಿಂಗಳ ಕೊನೆಗೆ ಮಗುವಿನ ಕಲಿಕೆ ಏನಾಗಿದೆ, ಮಗು ಯಾವ ಪ್ರಮಾಣದಲ್ಲಿ ಫಲಿತಾಂಶವನ್ನು ಗಳಿಸಿದೆ ಅನ್ನೋದನ್ನು ನಾವು ನೀವು ಚರ್ಚೆಯನ್ನು ಮಾಡಬೇಕಾಗಿದೆ. ಶ್ರುತಿ ಮೇಡಮ್ ಹೇಳಿದ್ರು, ತಾವು ಮುಕ್ತವಾಗಿ ದಯವಿಟ್ಟು ಏನು ತಂದುತ್ತಾ ಇದ್ದೀರಿ, ತಾವು ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಆ ಮಕ್ಕಳ ಆ ಮನೆಯಲ್ಲಿ ಆ ಮಗುವಿನ ವರ್ತನೆಗಳು ಏನಾಗಿತ್ತು, ಮನೆಯಲ್ಲಿ ಮಗುವಿನ ಭಾವನೆಗಳು ಏನಾಗಿತ್ತು. ಇವತ್ತು ಶಾಲೆಯೊಳಗೆ ಸರ್ ಅಥವಾ ಟೀಚರ್ ಒಂದು ವರ್ಕ್ ಕೊಟ್ಟಿರಬಹುದ, ಆ ಒಂದು ಕೆಲಸವನ್ನು ಮಾಡುವಾಗ ಆ ಮಗುವಿನ ಭಾವನೆ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಏನು ಆಸಕ್ತಿಯಿಂದ ಮಾಡ್ತಾಳೋ, ಏನು ಆ ಬಂದ ತಕ್ಷಣ ಅದನ್ನ ಮೊದಲ ಆ ಕೆಲಸ ಮಾಡೇ ಮತ್ತು ಮುಂದಿನ ಕೆಲಸ ಮಾಡ್ತಾನೆ ಮಗು ಅನ್ನೋದು ನೀವು ನೋಡಿರ್ತೀರಿ. ಅದನ್ನೆಲ್ಲ ಟೀಚರ್ ಜೊತೆಗೆ ನಮ್ಮೆಲ್ಲ ಜೊತೆಗೆ ಹೇಳಿದ್ರಪ್ಪ ಅಂದ್ರೆ ಮುಂದೆ ಮತ್ತೆ ಜೂನಿಂದ ಏನು ಪ್ರಾರಂಭ ಆಗುತ್ತಲ್ಲ, ಅವಾಗ ಇನ್ನಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಇನ್ನಷ್ಟು ವೈಯಕ್ತಿಕವಾಗಿ ಕಾಳಜಿಯ ಮೂಲಕ ಆ ಮಕ್ಕಳೊಂದಿಗೆ ನಾವು ಶಿಕ್ಷಕರು ಇರಕ್ಕೆ ಹೇಳ್ತಾ, ಈಗ ಒಂದೊಂದೇ ಮಗುವಿನ ಬಗ್ಗೆ ಟೀಚರ್ ಕೇಳ್ತಾರೆ, ಆ ಮಗು ಎದ್ದಿರಬೇಕು, ಅವರ ಪಾಲಕರು ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ದಯವಿಟ್ಟು ಆ ಕೆಲಸ ಆಗಲಿ. ನಾವು ಸಮಯ ಭಾಳಷ್ಟು ತಗೊಳ್ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ ಅನ್ನೋ ದೃಷ್ಟಿಯಿಂದ ಈಗ ಪಾಲಕರಿಗೆ ನಾವು ಮುಖ್ಯವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ನಾವು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಆ ಅಭಿಪ್ರಾಯಕ್ಕೆ ಭಾಳ ನಾವು ಸ್ವಾಗತ ಇದೆ. ಯಾಕೆ ಈ ಮಾತು ಹೇಳಬೇಕಪ್ಪ ಅಂದ್ರೆ, ಈಗ ಕಳೆದ ವರ್ಷ ಇದಕ್ಕಿಂತ ಹಿಂದಿನ ವರ್ಷ ಇವೆಲ್ಲ ನೋಡ್ತಾ ಬೈದು ಈಗ ಮಕ್ಕಳಿಗೆ 4ನೇ ವರ್ಷ 5ನೇ ವರ್ಷ ನಮ್ಮ ಹೇಳಿರೋದು. ಈ ಕಳೆದ ವರ್ಷ ಇರುವ ಮಕ್ಕಳ ಕಲಿಕೆಯನ್ನು ನೋಡಿದಾಗ ಮಗು ಹೇಗೆ ಓದ್ತಾ ಇದ್ಲು, ಹೇಗೆ ಬರಿತಾ ಇದ್ಲು ಅಂತ ಗೊತ್ತು. ಈ ವರ್ಷದ ಈ ಮಾರ್ಚ್ ತಿಂಗಳವರೆಗೆ ನೋಡಿದಾಗ ಈಗ ಹೆಂಗೆ ಓದಾಕತ್ತಾಳ, ಈಗ ಹೆಂಗೆ ಬರೆಯಕತ್ತಾಳ, ನಿಮ್ಮ ಮಾತನ್ನು ಕೇಳಕತ್ತಾರ ಇಲ್ಲ, ನೀವು ಹೇಳಿದ ಕೆಲಸ ಮಾಡ್ತಾರ ಇಲ್ಲ ಅನ್ನೋದು ನಿಮಗೆ ಗೊತ್ತೈತಿ. ಆ ಕುರಿತು ನೀವು ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ, ಈ ಮೊದಲಿಗೆ ಮೇಡಮ್ ಈಗ ಈಗ ನೋಡಿ ಹೇಳಿದ್ರು ಹೋದ ವರ್ಷದಿಂದ ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ಅವರು ಪ್ರಯತ್ನ ಮಾಡಕ್ಕಿಂತ ಸಿಕ್ಕಾಪಟ್ಟೆ ಪ್ರಯತ್ನ. ಎಲ್ಲ ಕ್ಲಾಸ್ನ ನಾವು ದಾಖಲೆಗಳನ್ನು ನಿಮಗೆ ತೋರಿಸ್ತೀವಿ ಅನ್ನಿಸ್ತೀನಿ. ಎಲ್ಲ ಶಿಕ್ಷಕರು ಅವರು ಅದನ್ನ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರೆ. ಈಗಿಲ್ಲ ಗಾಯಂದಿರಿದ್ರಿ ನೀವೇನಂತೀರ, ನಮಗೆ ಓದಕ್ಕೆ ಬರಲ್ಲ ಸರ್ ಅಂತ. ನಿಮಗೆ ಓದಕ್ಕೆ ಬರದೇ ಇದ್ರೂ ಕೂಡ ನಾವು ಮಾತಾಡೋದು ನಿಮ್ಗೆ ಅರ್ಥ ಆಗತ್ತೆ. ನಾವು ಮಾತಾಡೋದು ಅರ್ಥ ಆಗತ್ತಂದ್ರೆ ಅವು ಓದಿದ್ದು ಕೂಡ ಅರ್ಥ ಆಗುತ್ತೆ. ನಿಮ್ಮ ಮಗು ಓದಿದ್ದು ಕೂಡ ಮೊಮ್ಮಗ ಓದಿದ್ದು ಮೊಮ್ಮಗ ಓದಿದ್ದೆಲ್ಲ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಓದಿಸ್ಬೇಕು. ಇವ್ರು ಚೆನ್ನಾಗಿದೆ, ಇವರು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮೌನೇಶ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಾವೆ. ಶ್ರದ್ಧೆ, ಭಾಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಹುಡುಗ ಶಾಲೆ ಕಲಿತಾನೆ. ಇತ್ತೀಚಿನ ಎಲ್ಲ ಪರೀಕ್ಷೆ ನೋಡಿಲ್ಲ, ಎಲ್ಲ ಪರೀಕ್ಷೆದ ಮಾರ್ಕ್ಸ್ನು ಔಟ್ ಆಗ್ಬೋದು. ಕೋವಿಡೆಂಟ್ ಅದ ನಮ್ಮ ಟೀಚರ್ಸಿಗೆ ಭಾಳ ವಿಧೇಯತೆಯಿಂದ ಕೆಲಸ ಮಾಡ್ತಾರೆ. ಈಗ ಆ ರೀತಿ ಯಾರು ವಿಧೇಯತೆಯಿಂದ ಮಕ್ಕಳು ನಡ್ಕೊಂತೀರಿ ನೀವೆಲ್ಲರೂ ಧ್ಯಾನ ಇರ್ತೀರಿ. ಈಗ ಓದ್ತಾರಲ್ರಿ, ಈಗ ಓದ್ತಾರೆ. ಒತ್ತಕ್ಷರ ಮೊದಲು ಬರ್ತಿರ್ಲಿಲ್ಲ, ಈಗ ಚೆನ್ನಾಗಿ ಮಾಡ್ಬೋದು. ಈಗ ಮನ್ಯಾಗ ಪೇಪರ್ ಬರ್ತೀನಿ, ಮನ್ಯಾಗ ಇಲ್ಲ ಪೇಪರ್ ಇಲ್ಲ. ಮಕ್ಕಳ ಕಲಿಕಾ ಪ್ರಗತಿಗಾಗಿ ತಮ್ಮ ಸಲಹೆಗಳಿಗೆ ಸ್ವಾಗತ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.